ಎಷ್ಟೇ ದೊಡ್ಡ ಶ್ರೀಮಂತ ಆಗಿದ್ವಿ, ಕೊನೆಗೆ ಒಂದು ಸ್ವಲ್ಪ ಊಟನೇ ಬ್ರೆಡ್ಡು, ರಾಗಿ ಮುದ್ದೆನೋ ಅನ್ನನೇ ಅವನಿಗೆ ಜೀವ. ಹಂಗೆ ನಮ್ಮ ಸರ್ಕಾರ ಯಾರು ಹಸಿವಿರ್ತಾರೆ ಅವನ ಬಗ್ಗೆ ಚಿಂತನೆ ಮಾಡಿ ಕೊಟ್ಟಂಥ ಕಾರ್ಯಕ್ರಮ. ಅದರಿಂದ ಮುಖ್ಯಮಂತ್ರಿಗಳು ಈಗ ಬಜೆಟ್ ಮಂಡನೆ ಮಾಡಬೇಕು. ಬಹುಶಃ ಫಸ್ಟ್ ವೀಕಲ್ಲಿ ಮಂಡನೆ ಮಾಡಲಿಕ್ಕೆ ನಾವೆಲ್ಲ ತಯಾರಿ ಮಾಡ್ಕೊಂಡಿದ್ದೀವಿ. ದಿನಾಂಕ 2-3 ದಿನದಲ್ಲಿ ಘೋಷಣೆ ಆಗ್ತದೆ. ಒಂದು ತಿಂಗಳಲ್ಲಿ ಮ್ಯಾಕ್ಸಿಮಮ್ ನಾವು ಬಜೆಟ್ ಮಂಡಿಸ್ತೀವಿ. ಸೆಂಟ್ರಲ್ ಗೌರ್ಮೆಂಟು ನೋಡಿದ್ದೀವಿ, ಬರೀ ಪುಟ್ಟಿ ದೇವೇಗೌಡ ಆಗಲಿ, ಕುಮಾರಸ್ವಾಮಿ ಆಗಲಿ, ಪ್ರಹ್ಲಾದ್ ಜೋಶಿ ಆಗಲಿ, ಶೋಭಾ ಆಗಲಿ, ಯಾರೇ ಮಂತ್ರಿಗಳು MP ಗಳು ಇವತ್ತು ಒಂದು ಚಕ್ರ ಇರಲಿಲ್ಲ, ಒಂದು ಅನುಮತಿ ಕೊಡಲಿಲ್ಲ. ಮಾತ್ರ ದೊಡ್ಡದಾಗಿ ಮಾಡ್ತಾರೆ. ನಮ್ಮನ್ನ ಟೀಕೆ ಮಾಡಿದ್ರಿಂದ ಅವ್ರಿಗೆ ಭಾಳ ಸಂತೋಷ ಆಗ್ತಾ ಇದೆ. ಅಟ್ಲೀಸ್ಟ್ ನಮ್ಮನ್ನ ಟೀಕೆ ಮಾಡಿ, ನಮ್ಮ ಸರ್ಕಾರ ಟೀಕೆ ಮಾಡಿ ಅವ್ರು ಸಂತೋಷ ಪಡ್ತಾರಲ್ಲ, ಅದೇ ನಮ್ಮ ಸಂತೋಷ. ಬೆಂಗಳೂರಿಗೆ ನೀರು ಕೊಡಿಸೋದೇ ನನ್ನ ಕೊನೆ ಆಸೆ ಅಂತ ಹೇಳಿದ್ದಾರೆ ದೇವೇಗೌಡರು. ಈ DK ಶಿವಕುಮಾರ್ ಈ ಕರ್ನಾಟಕ ರಾಜ್ಯದ ಬೆಂಗಳೂರಿನ ಚರಿತ್ರೆಗೆ ಒಂದು ಇತಿಹಾಸ ಬರೆದಿದ್ದಾನೆ. ನಾನು ಮಂತ್ರಿ ಆದ ತಕ್ಷಣ ಇರಿಗೇಷನ್ ಮಿನಿಸ್ಟ್ರು ಮತ್ತು ಬೆಂಗಳೂರು ಮಿನಿಸ್ಟರ್ ಆದ ತಕ್ಷಣ 6 TMC ನೀರನ್ನು ರಿಸರ್ವ್ ಮಾಡಿಟ್ಟಿದ್ದೀನಿ. ಎಲ್ಲ ಹುಡುಕಿ ಪಡುಕಿ ಬೇರೆ ಯಾವ ಸರ್ಕಾರದವ್ರು BJP ಸರ್ಕಾರ ಅಲ್ಲಿ ದಳ ಸರ್ಕಾರ ಈ ತೀರ್ಮಾನ ಮಾಡಿಲ್ಲ. ನಿಂತೋಗಿದ್ದಂಥದ್ದನ್ನ ಹೋಗಿ ತೊರೆಕಾಟಿನಹಳ್ಳಿಲಿ ನೀರು ತಂದು, ಏನು ಒಂದು ನಮ್ಮ 110 ಹಳ್ಳಿ ಇತ್ತು, ಆ ಹಳ್ಳಿಗಳಿಗೆ ನೀರು ಕೊಡಬೇಕು ಅಂತ ನೀರನ್ನ ಒಡಿಸಿದ್ದೀನಿ. ಎತ್ತಿನೊಳೆಯಿಂದ ನೀರು ಈಚೆ ತಂದಿದ್ದೀನಿ. ಮುಂದಕ್ಕೆ ಈ ತಿಂಗಳು ಈ ವರ್ಷದ ಕೊನೆ ಒಳಗಡೆ ತುಮಕೂರುವರೆಗೂ ನೀರು ತರಕ್ಕೆ ಏನು ಬೇಕೋ ಸಿದ್ಧತೆಯನ್ನು ನಾನು ಮಾಡ್ಕೊಂಡಿದ್ದೀನಿ. ಆಯಿತಾ? ಇದು ಕಾಂಗ್ರೆಸ್ ಪಕ್ಷ ಒಂದು ಸಂಕಲ್ಪ, ಇದು ನಾವು ಮಾಡಿದ್ದೀವಿ. ಹೇಳಿದ್ರು ಒಂದು ಹೋಗಿ ನಾನು ಪ್ರೈಮ್ ಮಿನಿಸ್ಟರ್ಗೆ ಸೈನ್ ಹಾಕಿ ಬೇಕಿದ್ರೆ ಪಾದಯಾತ್ರೆ ಮಾಡಿದಾಗ ಏನು ಟೀಕೆ ಟಿಪ್ಪಣಿ ಮಾಡ್ತಿದ್ರು. ಯಾವ ಟೀಕೆ ಟಿಪ್ಪಣಿ? ಪಾದಯಾತ್ರೆ ಮಾಡ್ದು ಸೈನ್ ಹಾಕ್ಸ್ಬಿಡ್ತೀನಿ ಅಂತಿದ್ರು. ಕೈ ಹಿಡಿದು ಸೈನ್ ಹಾಕ್ಸ್ಬಿಡ್ತೀನಿ ಅಂತಿದ್ರು. ನಿಮ್ಮ TVಗಳಲ್ಲೇ ಇದೆ, ತೆಗೆದು ತೋರಿಸಿ. ಯಾಕೆ ಸೈನ್ ಹಾಕ್ಸಿಲ್ಲ ಇನ್ನು? ಯಾಕೆ ಪರ್ಮಿಷನ್ ಕೊಡಿಸಿಲ್ಲ ಇನ್ನು? ರಾಜಕೀಯದ ಒಂದು ಪದ್ಧತಿ ಇರಬೇಕು. ಬರೀ ಪ್ರಚಾರಕ್ಕೆ ಮಾತಾಡೋದಲ್ಲ. ಅವರ ಹಿರಿತನಕ್ಕೆ, ಅವರ ಅನುಭವಕ್ಕೆಲ್ಲ ನಮ್ಮ ಗೌರವ ಇದೆ. ಆ ಗೌರವನ ಉಳಿಸ್ಕೊಡ್ಲಿ. ಕುಮಾರಸ್ವಾಮಿ ಹೇಳ್ತಾರೆ ಕೇಂದ್ರದಿಂದ ಅನುದಾನ ತರೋ ವಿಚಾರ